ಗಂಟೆ ಚಿಕ್ಕು. ಅದರಲ್ಲೂ ಈ ಏನಪ್ಪ ಅಂತಂದ್ರೆ ಈ ಒಂದು ಬಂಗ್ಲೆ ಗುಡ್ಡದ ಮೇಲೆ ಸಾಕಷ್ಟು ಸಿಕ್ಕು. ಅಲ್ಲೇ ಇನ್ನುಳಿದ ಕಡೆಗಳು ಸಿಕ್ಕು. ಆದರೆ ಎಲ್ಲರ ಟೋಟಲ್ ಅವತ್ತು ಮೊಬೈಲ್ ಸಿಕ್ಕಿರ್ಬೋದು, ಮತ್ತೇನು ಸಿಕ್ಕಿರ್ಬೋದು, ಏನೇನು ಡಾಕ್ಯುಮೆಂಟ್ ಸಿಕ್ಕಾವ ಅವತ್ತು ತೊಗೊಂಡು FSL ಒಪ್ಪಿಸಿ ಅದೆಲ್ಲ ಏನು ರಿಪೋರ್ಟ್ ಬಂದದ ಅದ್ರ ಮೇಲೆ ಅನಾಲಿಸಿಸ್ ಮಾಡಿಕೊಂಡು ತನಿಖಾ ವರದಿಯನ್ನು ಕೊಟ್ಟಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಈ ಪೂರ್ವದಲ್ಲೇ VS ಉಗ್ರಪ್ಪನವ್ರ ವರದಿ ಆಗಿರ್ಬೋದು, ಇನ್ನುಳಿದ ಆರೋಪ ಮಾಡುವಂಥದ್ದಾಗಿರ್ಬೋದು, ಸೌಜನ್ಯ ಕೇಸದ್ದಾಗಿರ್ಬೋದು, ಸೌಜನ್ಯಳ ಒಂದು ದುರಂತ ಮರಣದ ಹಿನ್ನೆಲೆಯಲ್ಲಿ ಆಗಿರ್ಬೋದು, ಕೊಲೆ ಹಿನ್ನೆಲೆ ಆಗಿರ್ಬೋದು, ಅದರ ಪೂರ್ವದಲ್ಲಿದ್ದಂತಹ ಅನೇಕ ಸಾವುಗಳಾಗ್ತವೆ. ಅದರಲ್ಲಿ ಪದ್ಮಲತಾಂದಿರ್ಬೋದು, ವೇದವಲ್ಲಿ ಅವ್ರದ್ದಿರ್ಬೋದು, ಮಾವುತಂದಿರ್ಬೋದು, ಆಣೆ ಮಾವುತ, ನಾರಾಯಣದ ಅವರ ಸಹೋದರಿ ಯಮುನಾ ಅವ್ರದ್ದಿರ್ಬೋದು, ಇನ್ನುಳಿದವ್ರು ಅನೇಕ ಬರ್ತಾರೆ. ಅದೇ ಕಾಲಕ್ಕೆ ಇನ್ನೂ ಅಲ್ಲೇ ವಸತಿ ಗೃಹಗಳಲ್ಲಿ, ಅಲ್ಲೇ ಲಾಡ್ಜಿಂಗ್ಗಳಲ್ಲಿ ಹೆಸರು ಗೊತ್ತಿಲ್ಲದಂಥ ಅನಾಥ ಶವಗಳು ಸಿಕ್ಕಿರ್ಬೋದು. ಅದ್ರ ಬಗ್ಗೆ ಅಲ್ಲದು ಅದು ಹೌದೋ ಅಲ್ಲೋ ಗೊತ್ತಿಲ್ಲ, ಇನ್ನೂ ಏನೇನದು ಅದರ ಕವರೇಜ. ಆದರೆ ಒಂದು ಏನಪ್ಪ ಅಂತಂದ್ರೆ ಯಾರು ಆರೋಪ ಮಾಡ್ತಾಯಿದ್ರು, ಈ ತಿಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, JNT ವಿಠಲಗೌಡ, ಸುಜಾತ್ ಭಟ್, ಇವರೇನು ಆರೋಪ ಮಾಡ್ತಾಯಿದ್ರು, ಇವರ ಷಡ್ಯಂತ್ರ ಮಾಡಿದರೆ ಇವರ ಆರೋಪಿಗಳನ್ನುವಂಗೆ ಈಗ ವಾತಾವರಣ ಕ್ರಿಯೇಟ್ ಆಗ್ಯದ. ಯಾರು ಇಲ್ಲಿ ಏನು ನಡೆದ ತನಿಖೆ ಮಾಡಿರಿ, ಸತ್ಯ ಹೊರಗೆ ಹಾಕ್ರಿ. VS ಉಗ್ರಪ್ಪನವ್ರು